ಎಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ನಮಸ್ಕಾರ. ತಾಲೂಕು ಮೀಲಾದ್ ಸಮಿತಿ ಸುಳ್ಯ ಇದರ ವರ್ಷಂಪ್ರತಿ ನಡೆಸಿಕೊಂಡು ಬರುವಂತಹ ಮೀಲಾದ್ ಕಾಲ್ನಡಿಗೆ ಜಾಥಾ ಮತ್ತು ಸಮಾರಂಭ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಸಮಿತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು, ಎಲ್ಲರೂ ಅದೇ ರೀತಿ ಪತ್ರಕರ್ತ ಮಿತ್ರರೇ, ಈ ವರ್ಷ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರ 1500ನೇ ವರ್ಷದ ಬೃಹತ್ ಒಂದು ಕಾರ್ಯಕ್ರಮವನ್ನು ನಾವು ಸುಳ್ಯ ತಾಲೂಕು ಮೀಲಾದ್ ಸಮಿತಿ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ಪ್ರತಿ ವರ್ಷದಾಗಲೇ ಈ ವರ್ಷ ಬಹಳ ವಿಜೃಂಭಣೆಯಿಂದ ಮಾಡುವಂತೆಯೇ ನಮ್ಮ ಸಮಿತಿಯಿಂದ ತೀರ್ಮಾನ ಮಾಡಿ ಮೊಗರ್ಪಣೆಯಿಂದ ಸಂಜೆ 4 ಗಂಟೆಗೆ ಕಾಲ್ನಡಿಗೆ ಜಾಥಾ ಹೊರಡಲಿದೆ. ಆ ಕಾಲ್ನಡಿಗೆ ಜಾಥಾದಲ್ಲಿ ದಫ್ಫು ಇರ್ಬೋದು, ಅದೇ ರೀತಿ ಸ್ಕೌಟ್ ಇರ್ಬೋದು, ತಾಲೀಮ್ ಇರ್ಬೋದು, ಹಲವಾರು ತಂಡಗಳು, 30ಕ್ಕೂ ಅಧಿಕ ತಂಡಗಳು ಭಾಗವಹಿಸಲಿದೆ. ಹಲವಾರು ಉಮರ ನಾಯಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದು ಗಾಂಧಿನಗರ ತಲುಪಿದ ನಂತರ ಸಂಜೆ 7:30 ಗಂಟೆಗೆ ಪ್ರಮುಖ ವಾಗ್ಮಿ ನವಾಸ್ ಮನಾನಿ ಪನ್ನವರು ಉಸ್ತಾದ್ ಅವರು ಪ್ರಮುಖ ಭಾಷಣ ಹೇಳಲಿದ್ದಾರೆ. ಅದೇ ರೀತಿ ನಮ್ಮ ಹುಸೇನ್ ಮೊಯಿನಿ ಮಾರ್ನಾಡ್ ಅವರು ಕೂಡ ಸಂದೇಶ ಭಾಷಣ ಮಾಡಲಿದ್ದಾರೆ. ಅದೇ ರೀತಿ ಎಸ್.ಎಂ. ಬಸೀರ್ ಮಂಜೇಶ್ವರ ಇವರು ಕೂಡ ಸಂದೇಶನ ಭಾಷಣ ಮಾಡಲಿದ್ದಾರೆ. ಅದೇ ರೀತಿ ರಿಯಾಜ್ ಕಡಂಬ ಅವರು ಕೂಡ ಸಂದೇಶ ಭಾಷಣ ಮಾಡಲಿದ್ದಾರೆ. ದುವಾ ನೆರವೇರಿಸಿರುವವರು ನಮ್ಮ ತಾಹಿರ್ ತನ್ನರವರು. ಅದೇ ರೀತಿ ನಮ್ಮ ಕುನಿಪೋ ತನ್ನರವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ವಿಷಯವಾಗಿ ಎಲ್ಲ ನಿಮ್ಮ ಮುಂದೆ ನಮ್ಮ ಉಮರ್ ಕೇಸರ್ ಅವರು ಮಾಹಿತಿ ನೀಡಲಿದ್ದಾರೆ. 23 ವರ್ಷ ಆಯಿತು ನಾವು ನಿರಂತರ ವರ್ಷಂಪ್ರತಿ ಪ್ರವಾದಿಯವರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಒಂದು ವಾರ ಬಿಟ್ಟು ತಾಲೂಕು ಮೀಲಾದ್ ಸಮಿತಿ ಅಂತ ಸಂಘಟನೆ ವತಿಯಿಂದ 23ನೇ ವರ್ಷದ ಈ ಒಂದು ಕಾರ್ಯಕ್ರಮ ನಾಳೆ ದಿನಾಂಕ 13ರಂದು ಶನಿವಾರ 4:15 ಗಂಟೆಗೆ, ಈಗಾಗಲೇ ಹೇಳಿದಾಗೆ 4 ಗಂಟೆಗೆ ಹಳೆಗೇಟು ಮಸೀದಿಯ ಬಳಿಯಿಂದ ಜಾಥಾ ಉದ್ಘಾಟನೆ ಉಂಟು. ಅದರಲ್ಲಿ ಜಾಥಾದಲ್ಲಿ ಸುಮಾರು 30ಕ್ಕೂ ಮಿಕ್ಕಿದ ಕಲಾ ತಂಡಗಳು, ಅದರಲ್ಲಿ ಕಪ್ ಇದೆ, ಸ್ಕೌಟ್ ಇದೆ, ಮತ್ತು ಕಳರಿ ತಂಡಗಳಿದೆ, ಎಲ್ಲ ಪ್ರದರ್ಶನಗಳಿರುವಂಥ ಒಂದು ಕಾರ್ಯಕ್ರಮ ಅಲ್ಲಿಂದ ಪ್ರಾರಂಭವಾಗಿ ಜಾಥಾ ಪ್ರಾರಂಭಗೊಂಡು ಗಾಂಧಿನಗರದಲ್ಲಿ ಸಮಾಪನಗೊಳ್ಳಲಿದೆ. ಅನಂತರ ಹೇಳಿದಾಗೆ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ರಾತ್ರಿ 10 ಗಂಟೆಯವರೆಗೆ ಗಾಂಧಿನಗರದ ಪೆಟ್ರೋಲ್ ಪಂಪಿನ ಮುಂಭಾಗದಲ್ಲಿ ನಡೆಯಲಿದೆ. ವರ್ಷಂಪ್ರತಿ ಪತ್ರಿಕೆಯಾದ ತಾವು ನಿಮಗೆ ಸಹಕಾರವನ್ನು ಮಾಡಿದ್ದನ್ನು ಪ್ರಚಾರ ಮಾಡಿ ನೀವೆಲ್ಲ ಬಂದು ಸಹಕಾರ ಕೊಡ್ತಾ ಇದ್ದೀರಿ. ಅದರೊಟ್ಟಿಗೆ ಈ ವರ್ಷ ವಿಶೇಷವಾಗಿ ಪ್ರವಾದಿಯವರ 1500ನೇ ವರ್ಷ ಜನ್ಮದಿನಾಚರಣೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವ ಹಮ್ಮಿಕೊಂಡು ಆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹಮ್ಮಿಕೊಂಡು ನಮ್ಮ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿರುವುದು ಜುನೀದ್ ಅವರಿದ್ದಾರೆ. ಅವರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಾಳೆ ನಡೆಯಲಿದೆ. ಇದಕ್ಕೆ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಇರಬೇಕು. ಮತ್ತು ನಾಳೆ ನೀವಲ್ಲಿ ಬಂದು ನಮ್ಮ ಕಾರ್ಯಕ್ರಮದ ಯಶಸ್ವಿ ಕಾರ್ಯಕ್ರಮವನ್ನು ಪ್ರಚಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇವೆ. ಅದಕ್ಕೆ ಜನರ ನಿರೀಕ್ಷೆ ಅಂತ ಹೇಳಿಲ್ಲ. ನಮ್ಮಲ್ಲಿ ತಂಡಗಳೇ ಸುಮಾರು 30ಕ್ಕೂ ಮಿಕ್ಕಿದ ತಂಡಗಳೇ ಇದೆ. ಯಾರು ಸಾರ್ವಜನಿಕರು ರ್ಯಾಲಿ ಯಾವಾಗ ಜಾಸ್ತಿ ಬರುವುದಿಲ್ಲ, ಯಾಕಂದ್ರೆ ಎಲ್ಲ ಸೈಡ್ ಇಟ್ಟು ನೋಡ್ತಾರೆ. ಇದನ್ನು ನೋಡುವುದು ರ್ಯಾಲಿ ಬೇರೆ ಕಡೆ ಇದೆ, ಮಂಗಳೂರಿದ್ದಿದೆ, ಸುರತ್ಕಲ್ಲಿದ್ದಿದೆ, ನಮ್ಮ ಉಳ್ಳಾಳದ್ದಿದೆ, ಮತ್ತು ನಮ್ಮ ತಾಲೂಕಿದ್ದು ಎಲ್ಲ ಮಕ್ಕಳ ದಪ್ಪು ಟೀಮ್ ಇದೆ. ನಮ್ಮ ಸುಳ್ಯ ತಾಲೂಕಿನೆಲ್ಲ ಸಾಧಾರಣ ಇರುವಂಥ ಎಲ್ಲ ಮಕ್ಕಳು ಬರ್ತಾರೆ. ಅವರ ದಪ್ಪು ತಂಡಗಳು ಬೇರೆ ಬೇರೆ ಇದೆ. ನಮ್ಮಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಬೇರೆ ಜಿಲ್ಲೆಗಳಿಂದ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದ, ಕೊಡಗಿಂದ ಬರ್ತದೆ. ಅದು ಒಳ್ಳೆ ಆಕರ್ಷಣೀಯವಂತ ತಂಡಗಳು. ಅದನ್ನು ಎಲ್ಲಿ ಇದೆ ಅಂತೇಳಿ ಅಲ್ಲಿ ಬುಕ್ ಮಾಡಿದ್ದಾರೆ.